ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲು ಭಾರ್ಗವಿ ರಾಮ್ಗೆ ಕಾಲ್ ಮಾಡ್ತಾಳೆ. ಅಪ್ಪು, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ನಾನೇನಾದರೂ ನಿಮಗೆ ತೊಂದರೆ ಕೊಡ್ತಿದ್ದೀನಾ ಅಂತ ಕೇಳ್ತಾಳೆ. ಆವಾಗ ರಾಮ್ ಇದ್ದೋನು, ಹಾಗೇನಿಲ್ಲ ಚಿಕ್ಕಿ, ಏನು ವಿಷಯ ಹೇಳಿ ಅಂತ ಹೇಳ್ತಾನೆ. ಆಗ ಭಾರ್ಗವಿ ಇದ್ದೋಳು, ಮಾವಯ್ಯ ಶಾಸ್ತ್ರಿಗಳನ್ನ ಬರಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ನೀವು ಸ್ವಲ್ಪ ಬೇಗ ಮನೆಗೆ ಬರ್ತೀರಾ ಅಂತ ಕೇಳ್ತಾಳೆ. ಶೋರ್ ಚಿಕ್ಕಿ, ಇಲ್ಲೆಲ್ಲ ಆಯ್ತು, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ಮನೇಲಿ ಇರ್ತೀವಿ ಅಂತ ಹೇಳಿ ರಾಮ್ ಹೇಳ್ತಾನೆ. ಇನ್ನು ಈ ಕಡೆ ಪ್ರಿಯಾ ಮತ್ತೆ ಅಂಜಲಿ ರೂಮಲ್ಲಿ ಮಾತಾಡ್ತಾ ಕೂತಿರ್ತಾರೆ. ಆಗ ಅಂಜಲಿ ಇದ್ದೋಳು, ಅದ್ಗೆ ನಿಮಗೆ ಎಲ್ಲ ಊಟನೂ ಸೇರತ್ತಾ ಅಂತ ಕೇಳ್ತಾಳೆ. ಆಗ ಪ್ರಿಯಾ ಇದ್ದೋಳು, ಹಾ ಅಂಜು, ನನಗೆ ಅದೇ ಇದೆ ಅಂತ ಕ್ರೇವಿಂಗ್ಸ್ ಏನೂ ಇಲ್ಲ, ಎಲ್ಲದೂ ಸೇರತ್ತೆ, ಎಲ್ಲದನ್ನೂ ತಿಂತೀನಿ ನಾನು ಅಂತ ಹೇಳ್ತಾಳೆ. ಒಂದೊಂದ್ಸತಿ ನನಗೆ ಅನ್ಸತ್ತೆ ನಾನು ಪ್ರೆಗ್ನೆಂಟಾ ಅಂತ ಆದರೆ ನಮ್ಮಮ್ಮ ಇದ್ದೋಳು, ನಿನ್ನ ಮುಖದಲ್ಲಿ ಕಳೆ ಬಂದಿದೆ, ನಿನ್ನ ಕಣ್ಣಲ್ಲಿ ಹೊಳಪು ಅಂತ ಏನೇನೋ ಹೇಳ್ತಾರೆ ಅಂತ ಹೇಳ್ತಿರುವಾಗ ಅಂಜಲಿ ಇದ್ದೋಳು, ಆದರೂ ಒಂದ್ಸತಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಬೋದಿತ್ತಲ್ವಾ ಅಂತ ಅಂಜಲಿ ಹೇಳ್ತಾಳೆ. ನಾನು ಪ್ರೆಗ್ನೆನ್ಸಿ ಕಿಟ್ನ ಆರ್ಡರ್ ಮಾಡಿ ಅದರಲ್ಲಿ ತರಿಸಿ ನೋಡಿದರೆ ಗೊತ್ತಾಗ್ತಿತ್ತಲ್ಲ ಅಂತ ಪ್ರಿಯಾ ಹೇಳ್ದವಾಗ, ಹ್ಞೂ ಅದಕ್ಕೆ ಅದು ಒಳ್ಳೆ ಕೆಲಸನೇ, ನೀವು ಅದರಲ್ಲೂ ಬೇರೆ ಅಣ್ಣಂಗೆ ಬೇರೆ ಹೇಳಬೇಕು ಅಂತ ಇದ್ದೀರಲ್ಲ, ಆಮೇಲೆ ಇದನ್ನೆಲ್ಲ ಯೋಚನೆ ಮಾಡದೆ ಆಮೇಲೆ ಅಲ್ಲ ಅಂತ ಹೇಳಿದ್ಮೇಲೆ ತುಂಬಾ ಬೇಜಾರಾಗತ್ತೆ ಎಲ್ಲರಿಗೂ, ಒಂದ್ಸತಿ ಹೀಗೆ ಮಾಡೋದು ಒಳ್ಳೇದಲ್ವಾ ಅಂತ ಹೇಳ್ತಿರುವಾಗ ಅಲ್ಲಿಗೆ ಪ್ರೇಮ ಬರ್ತಾಳೆ. ಅಂದರೆ ಅಂಜಲಿ, ಪದೇ ಪದೇ ಅದೇ ವಿಷಯನೇ ಮಾತಾಡ್ತೀಯಲ್ಲ, ಏನಾಗಿದೆ ನಿನಗೆ? ಎಷ್ಟು ಸತಿ ಹೇಳಿದ್ದೀನಿ ನಾನು ಹೀಗೆ ಮಾತಾಡಬೇಡ ಅಂತ ನಿನ್ನ ಅದಕ್ಕೆ ನಿನಗೆ ಪ್ರೆಗ್ನೆಂಟ್ ಆಗಿರೋದು ಇಷ್ಟ ಇಲ್ವಾ ಅಂತ ಕೇಳ್ತಾಳೆ. ಆಗ ಅಂಜಲಿ ಇದ್ದವಳು, ಹಾಗಲ್ಲ ಅತ್ತೆ, ಇವಾಗ ಇಷ್ಟೆಲ್ಲ ಸಂಭ್ರಮ ಪಟ್ಟು ಮುಂದೆ ಎಲ್ಲರಿಗೂ ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗಿ ದುಃಖ ಪಡೋದಕ್ಕಿಂತ ಇವಾಗಲೇ ಒಂದ್ಸತಿ ಚೆಕ್ ಮಾಡಿ ಸಂಭ್ರಮ ಪಡೋದು ಒಳ್ಳೇದಲ್ವಾ ಅಂತ ಹೇಳಿದ್ದು ಅಂತ ಹೇಳ್ತಿರುವಾಗ ಆಗ ಪ್ರಿಯಾ ಇದ್ದವಳು, ಅಲ್ಲ ಅಮ್ಮ ಸುಮ್ಮನಿರು, ನೀನು ಅಂಜು ಹೇಳೋದ್ರಲ್ಲಿ ಏನು ತಪ್ಪಿದೆ, ಒಂದ್ಸತಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ಲು ಅಷ್ಟೇ, ನೀನು ಯಾಕೆ ಹಾಗೆ ಮಾಡ್ತಾ ಇದೀಯಾ? ಅಷ್ಟಕ್ಕೂ ಅಶೋಕ್ ಇಲ್ಲಿದ್ದಿದ್ರೆ ನಾನು ಯಾವಾಗಲೂ ಡಾಕ್ಟರ್ ಹತ್ರ ಹೋಗಿ ಬರ್ತಿದ್ದೆ, ಅಶೋಕ್ ಇಲ್ಲಿ ಇಲ್ಲ ಅಂತ ಸುಮ್ಮನಿದ್ದೀನಿ. ಅವ್ರಿಗೆ ಮುಚ್ಚಿಟ್ಟಿರೋ ಕಾರಣ ಸರ್ಪ್ರೈಸ್ ಅಂತ ಅಲ್ಲ, ಅವರು ರಾಮ್ ಮದುವೆ ಅಂತ ಒಂದಿಷ್ಟು ಕೆಲಸನ ಪೆಂಡಿಂಗ್ ಇಟ್ಕೊಂಡು ದುಬೈ ಮಲೇಷಿಯಾ ಅಂತ ಓಡಾಡ್ತಾನೆ ಇದ್ದಾರೆ. ಅವರಿಗೆ ಈ ವಿಷಯ ಹೇಳಿದ್ರೆ ಮತ್ತೆ ಅಲ್ಲಿ ಸ್ಟ್ರೆಸ್ ಆಗತ್ತೆ, ಇಲ್ಲಿಗೂ ಬರೋಕ್ಕಾಗಲ್ಲ, ಅಲ್ಲಿ ಕೆಲಸನೂ ಮಾಡೋಕ್ಕಾಗಲ್ಲ, ಹಾಗಾಗಿ ಸುಮ್ಮನಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಅಂಜಲಿಗೆ ಹೇಳ್ತಾಳೆ, ಅಂಜಲಿ ನೀನೇನು ಚಿಂತೆ ಮಾಡಬೇಡ, ನಮ್ಮ ಅಮ್ಮನ ಬಾಯಿ ಸ್ವಲ್ಪ ದೊಡ್ಡದು, ಏನಕ್ಕಾರು ಹೀಗೆ ಯಾವಾಗ್ಲಾರು ಮಾತಾಡ್ತಾನೆ ಇರ್ತಾರೆ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಅಂಜಲಿಗೆ ಹೇಳಿದಾಗ ಪ್ರೇಮಂಗೆ ಸಿಟ್ಟು ಬರುತ್ತೆ, ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಈ ಕಡೆ ಶಾಂತ ಅಜ್ಜಿ ಎಲ್ಲರಿಗೂ ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾರೆ. ಸುಲೋಚನಾ ಇದ್ದೋಳು, ಅಜ್ಜಿ ನಿಮ್ಮ ಹತ್ರ ಕಾಫಿ ಮಾಡಿಸ್ಕೊಂಡು ಕುಡಿಯೋದಂದ್ರೆ ನನಗೆ ತುಂಬ ಖುಷಿ ಆಗತ್ತೆ, ನಾವು ಎಷ್ಟೇ ಟ್ರೈ ಮಾಡಿದ್ರು ಈ ತರಹದ ಬರೋದೇ ಇಲ್ಲ ನೋಡಿ ಅಂತ ಹೇಳ್ತಿರುವಾಗ ರಾಮ್ ಇದ್ದೋನು, ತಾತ ಮನೆಯಿಂದ ಚಿಕ್ಕಿ ಕಾಲ್ ಮಾಡಿದ್ರು, ಏನೋ ಅರ್ಜೆಂಟ್ ವಿಷಯ ಅಂತ ನಾವಿನ್ನು ಹೊರಡಬೇಕು ಅಂತ ಹೇಳ್ತಾನೆ. ಆಗ ಮೂರ್ತಿ ಇದ್ದೋರು, ಇಷ್ಟು ಬೇಗನಾ ಅಂತ ಕೇಳ್ತಾರೆ. ಆಗ ಸೀತಾ ಇದ್ದೋಳು, ಮನೆಯಲ್ಲಿ ನಾವು ಯಾರಿಗೂ ಹೇಳಿ ಬಂದಿಲ್ಲ, ಸುಮ್ಮನೆ ಅವರಿಗೆ ತೊಂದರೆ ಕೊಡೋದು ಯಾಕೆ ಅಂತ ಹೇಳಿದವಾಗ ಹಾಂ ಅದು ಹೌದು ಸರಿ, ಆದರೆ ಇವಾಗ ಹೊರಡಿ ಮತ್ತೆ ಬರಬೇಕು ಅಂತ ಮೂರ್ತಿ ತಾತ ಹೇಳ್ತಾರೆ. ಹಾಂ ತಾತ, ನಾವು ಬರ್ತಾ ಇರ್ತೀವಿ ಅವಾಗವಾಗ ಅಂತ ಸೀತಾ ಕೂಡ ಹೇಳ್ತಾಳೆ. ಆಗ ಸಿಹಿ ಇದ್ದವಳು ಬಂದ್ಬಿಟ್ಟು, ಸೀತಮ್ಮ ನಾವು ಇಷ್ಟು ಬೇಗ ಹೊರಡ್ಬೇಕಾ, ನಾನು ಇನ್ನೂ ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ತೀನಿ ಅಂತ ಕೇಳ್ತಾಳೆ. ನಿಮ್ಮಪ್ಪಂದು ಟೀ ಕುಡ್ದಾಗೋ ತನಕ ಮಾತ್ರ ನೀನು ಆಟ ಆಡೋದು, ಆಮೇಲೆ ಹೊರಡೋಣ ನಾವು ಅಂತ ಹೇಳ್ತಾಳೆ. ಸರಿ ಅಂತ ಸಿಹಿ ಆಟ ಆಡೋಕ್ಕಂತ ಹೋಗ್ತಾಳೆ. ಇನ್ನು ಈ ಕಡೆ ಸೀತಾ ಇದ್ದವಳು, ಅಪ್ಪ ಅಮ್ಮ ನೀವು ಆರೋಗ್ಯದ ಕಡೆ ಗಮನ ಕೊಡಿ, ಹುಷಾರಾಗಿರಿ ಅಂತ ಹೇಳ್ತಾಳೆ. ಆಗ ಶಾಂತಜ್ಜಿ ಇದ್ದವರು, ನೀವಿಲ್ಲಿಂದ ಹೋದ್ಮೇಲೆ ಮಕ್ಕಳಿಗಂತೂ ಸಿಹಿದೇ ಚಿಂತೆ, ಎಲ್ಲರೂ ತುಂಬ ಬೇಜಾರಾಗಿದ್ರು ಅಂತ ಹೇಳ್ತಿರುವಾಗ ಮೂರ್ತಿ ತಾತ ಕೂಡ, ಹಾಂ ನಿಮ್ಮಮ್ಮಂಗೂ ನಿಂದೇ ಚಿಂತೆ ಕಣಮ್ಮ ಅಂತ ಹೇಳ್ತಾರೆ. ಅವಾಗ ಎಲ್ಲರಿಗೂ ನಗು ಬರುತ್ತೆ, ಎಲ್ಲರೂ ನಗ್ತಾರೆ. ಸರಿ ನಾವಿನ್ನು ಹೊರಡ್ತೀವಿ ಅಂತ ಹೊರಡ್ಬೇಕಾದ್ರೆ ಶಾಂತಜ್ಜಿ ಇದ್ದವರು ಸೀತಂಗೆ ಅರ್ಶನ ಕುಂಕುಮ ತಗೊಂಡು ಹೋಗುವಂತೆ ಬಾ ಅಂತ ಕರೀತಾರೆ. ಅರ್ಶನ ಕುಂಕುಮ ಕೊಡುವಾಗ ಸುಲೋಚನಾ ಇದ್ದಳು, ಏನು ಬರೀ ಅರ್ಶನ ಕುಂಕುಮ ಕೊಡ್ತಿದ್ದೀರಲ್ಲ ಅಜ್ಜಿ, ಅದ್ರ ಜೊತೆ ಒಂದು 50 ರೂಪಾಯಿ ಹಾಕಿ ಕೊಡಿ ಅಂತ ಹೇಳುವಾಗ ಶಾಂತಜ್ಜಿ, ಇವರು ಹೋಗ್ತೀನಿ ಅಂತ ಬಿಡಿ ಮಾಡಿದ್ರಲ್ಲ, ಅದಕ್ಕೆ ನನಗೆ ಮರ್ತು ಹೋಯ್ತು ಅಂತ ಹಾಕ್ತಾ ಇರುವಾಗ, ಸರಿ ಇವರಿನ್ನು ಹೊರಡ್ಲಿ, ನಾನು ಇನ್ನು ಸ್ವಲ್ಪ ಹೊತ್ತು ಇದ್ದು ಹೋಗ್ತೀನಿ, ಅವಾಗ ನನಗೆ 50 ರೂಪಾಯಿ ಹಾಕಿ ಮಡ್ಲಕ್ಕಿ ಹಾಕಬೇಕು ಆಯ್ತಾ ಅಂತ ಹೇಳ್ದವಾಗ ಶಾಂತಜ್ಜಿ ಹ್ಞೂ ಸರಿ ಅಂತ ಹೇಳ್ತಾರೆ. ಇನ್ನು ಎಲ್ಲರೂ ಹೊರಡ್ಬೇಕಾದ್ರೆ ಸುಲೋಚನಾ ಇದ್ದವರು, ಸೀತಾ ನಮ್ಮನೆಗೂ ಬಂದು ಹೋಗಿ, ನಿಮ್ಮ ಹತ್ರ ನನ್ನ ಗಂಡ ನಂಬರ್ ಇದೆ ಅಲ್ಲ, ಅದಕ್ಕೆ ಕಾಲ್ ಮಾಡ್ಕೊಂಡು ಬನ್ನಿ ಅಂತ ಸುಲೋಚನಾ ಹೇಳ್ತಾಳೆ. ಹಾಗೆ ಅಲ್ಲಿಂದ ಹೊರಡ್ತಾರೆ. ಕಾರ್ ಹತ್ರ ಬರ್ತಾರೆ. ಸಿಹಿ ಆಟ ಆಡ್ತಾ ಇರ್ತಾಳೆ, ಅವಳ ಫ್ರೆಂಡ್ಗೆಲ್ಲ ಹೇಳ್ತಾ ಇರ್ತಾಳೆ, ನನ್ನನ್ನು ಮಿಸ್ ಮಾಡ್ಕೋತೀನಿ ಅಂತ ಏನಾರು ಅನ್ಸಿದ್ರೆ ನೀವು ನಮ್ಮ ಮನೆಗೆ ಬಂದ್ಬಿಡಿ, ಇಲ್ಲ ಅಂದ್ರೆ ವಿಡಿಯೋ ಕಾಲ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಅವಳ ಫ್ರೆಂಡ್ಸ್ಗೆಲ್ಲ. ಹಾಗೆ ಅಲ್ಲಿಗೆ ಶಾಂತಜ್ಜಿ ಬರ್ತಾರೆ. ನಮ್ಮನ್ನ ನೋಡಬೇಕು ಅನಿಸ್ದಾಗ್ಲೆಲ್ಲ ವಟಾರಕ್ಕೆ ಬರ್ತಾ ಇರಬೇಕು ಆಯ್ತಾ ಅಂತ ಸಿಹಿಗೆ ಹೇಳ್ತಾರೆ. ಸರಿ ನಾವಿನ್ನು ಹೊರಡ್ತೀವಿ ಅಂತ ಸೀತಾ ಮತ್ತೆ ರಾಮ್ ಹೊರಡ್ತಾರೆ.
ಸುಲೋಚನಾ ಇದ್ದವಳು ಆಗ ಶಾಂತಜ್ಜಿಗೆ, ಅಲ್ಲ ಶಾಂತಜ್ಜಿ, ಬರ್ರಿ ಅಂತ ಹೇಳಿದ್ರಲ್ಲ, ಅವ್ರೇನು ಪಕ್ಕದ ಬೀದಿಲ್ಲ ಇದ್ದಾರೆ, ಆ ಥರ ಬರ್ತಾ ಹೋಗ್ತಾ ಇರೋಕ್ಕೆ ಅಂತ ಹೇಳುವಾಗ ಶಾಂತಜ್ಜಿ ಇದ್ದವರು, ನನಗೆ ಗೊತ್ತು ಅವರು ಬರ್ತಾರೆ ಅಂತ ಹೇಳಿ ಅಂತ ಒಳಗೆ ಹೋಗ್ತಾರೆ. ಆಗ ಸುಲೋಚನಾ ಇದ್ದವಳು ಮನಸ್ಸಲ್ಲೇ ಅನ್ಕೋತಾಳೆ, ಛೇ, ಸೀತಂದೇ ಲಕ್ ಅಂದರೆ ಲಕ್ಕು, ಮದುವೆ ಆಗಿ ಒಳ್ಳೆ ಮನೆ ಸೇರಿಕೊಂಡ್ಳು, ನನಗೆ ಈ ಒಟ್ಟಾರದ ಮನೆ ಕೂಡ ಸಿಗಲಿಲ್ಲ ಅಂತ ಒಬ್ಳಿಗೊಬ್ಳೆ ಮಾತಾಡ್ಕೋತಾ ಇರ್ತಾಳೆ. ಇನ್ನು ಈ ಕಡೆ ಸೀತಾ ಮತ್ತು ರಾಮ್ ತಾತನ ರೂಮಿಗೆ ಮಾತಾಡೋಕಂತ ಹೇಳಿ ಬರ್ತಾರೆ. ಆಗ ಭಾರ್ಗವಿನೂ ಅಲ್ಲೇ ಇರ್ತಾಳೆ. ಸೂರಿ ಇದ್ದವರು ಸಿಹಿ ಜಾತಕನ ಕೇಳಿಸ್ಬೇಕಿತ್ತು ಅಂತ ಹೇಳ್ತಾರೆ. ಆಗ ರಾಮ್ ಇದನ್ನು ಏನ್ ತಾತ ಸಡನ್ ಆಗಿ ಅಂತ ಕೇಳ್ತಾರೆ. ಇದು ನನ್ನ ಸಮಾಧಾನಕ್ಕೆ ಅಂತ ಹೇಳ್ತಾರೆ. ಸೀತನ್ ಹತ್ರ, ಸೀತಾ ಸಿಹಿದು ಜಾತಕ ಕೊಡಮ್ಮ ಅಂತ ಕೇಳಿದವಾಗ ಸೀತಾ, ನಾನು ಬರ್ಸ್ತಿಲ್ಲ ತಾತ ಅಂತ ಹೇಳ್ತಾಳೆ. ಸರಿ, ಹಾಗಾದ್ರೆ ಭಾರ್ಗವಿ, ನಾಳೆ ಶಾಸ್ತ್ರಿಗಳನ್ನ ಬರಕ್ ಹೇಳಿ ಅವಳ ಜಾತಕನ ಬರ್ಸು ಅಂತ ಹೇಳ್ತಾರೆ. ಅದಾದ್ಮೇಲೆ ಭಾರ್ಗವಿ ಇದ್ದೋಳು ಸಿಹಿ ಹೆಸರಲ್ಲಿ ತಾತ ಗಣೇಶ ಪೂಜೆ ಇಟ್ಕೊಂಡಿದ್ದೋಸ್ಕರ ಸಿಹಿ ಜಾತಕ ಕೇಳ್ತಿದ್ದಾರೆ. ಮನೆಯಲ್ಲಿ ಹೀಗೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ಬೇಕಲ್ವಾ ಅಂತ ಹೇಳ್ತಾರೆ. ಸೀತಾ, ರಾಮ್, ನೀವಿಬ್ರು ನನ್ನ ಜೊತೆ ಬನ್ನಿ, ಸ್ವಲ್ಪ ಮಾತಾಡ್ಬೇಕು ಅಂತ ಅವ್ರನ್ನ ಕರೀತಾಳೆ. ಇನ್ನು ಈ ಕಡೆ ರೂಮಿಗೆ ಬಂದ್ಮೇಲೂ ಕೂಡ ಸೀತಾ ತುಂಬಾನೇ ಅಪ್ಸೆಟ್ ಆಗಿರ್ತಾಳೆ. ಅದನ್ನ ನೋಡಿ ರಾಮ್ ಇದನ್ನು, ಸೀತಾ ಆರ್ ಯು ಓಕೆ ಅಂತ ಕೇಳ್ತಾನೆ. ಏನೋ ಗೊತ್ತಿಲ್ಲ ರಾಮ್, ಏನೋ ಒಂಥರ ಬೇಜಾರು ಅಂತ ಹೇಳ್ತಾಳೆ. ಆಗ ರಾಮ್ ಇದನ್ನು, ನಿಮಗೆ ಏನೇ ಅನ್ಸಿದ್ರು ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಸೀತಾ ಇದ್ದವಳು, ತಾತ ಸಿಹಿ ಜಾತಕನ ಕೇಳಿದ್ರಲ್ಲ, ನಾನು ಅವಾಗ ಬರ್ಸಿಲ್ಲ ಅಂತ ಹೇಳಿದ್ನಲ್ಲ, ಅದೇ ಸ್ವಲ್ಪ ಮನಸ್ಸಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾಳೆ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ತಾತ ಸಿಹಿ ಜಾತಕನ ಕೇಳಿಸ್ಬೇಕು ಅಂತ ಅನ್ಕೊಂಡಿರೋದನ್ನ ನಾವು ಬದಲಾಯಿಸೋಕ್ಕಾಗೋದಿಲ್ಲ, ಅವರು ಇದನ್ನ ಮೊದಲೇನೆ ಡಿಸೈಡ್ ಮಾಡಿದ್ದಾರೆ, ನಿಮಗೆ ಅದ್ರ ಬಗ್ಗೆ ಏನಾದ್ರು ಬೇಸರ ಇದೆಯಾ ಅಂತ ಕೇಳ್ತಾನೆ ರಾಮ್. ಆಗ ಸೀತಾ ಇದ್ದೋಳು, ಇಲ್ಲ ನನಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಅಂತ ಹೇಳ್ತಾಳೆ. ಸರಿ, ಹಾಗಿದ್ರೆ ಬನ್ನಿ ಊಟ ಮಾಡೋಣ ಅಂತ ರಾಮ್ ಕರೆದವಾಗ ಸೀತಾ, ಇಲ್ಲ ನನಗೆ ಹಸಿವಿಲ್ಲ, ನೀವು ಹೋಗಿ ಊಟ ಮಾಡಿ ಅಂತ ಹೇಳ್ತಾಳೆ. ಆಗ ರಾಮ್ ಇದನ್ನು, ಸಿಹಿನೂ ಅಲ್ಲೇ ಇದ್ರೆ ಅವಳಿಗೆ ಊಟ ಮಾಡಿಸಿ ನಾನೇ ಕರ್ಕೊಂಡು ಬರ್ತೀನಿ, ನೀವು ಕೆಳಗಡೆ ಬರೋ ಅವಶ್ಯಕತೆ ಇಲ್ಲ, ನೀವು ರೂಮಲ್ಲೇ ರೆಸ್ಟ್ ಮಾಡಿ ಅಂತ ಹೇಳಿ ಕೆಳಗಡೆ ಊಟಕ್ಕಂತ ಹೋಗ್ತಾನೆ. ರಾಮ್ ಇದನ್ನು, ಚಿಕ್ಕಿ ಜಾಮೂನ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆಗ ಸಾಧನ ಇದ್ದವಳು, ಒಂದು ಹಾಕ್ಲಾ ಅಂತ ಹೇಳಿ ಕೇಳ್ತಾಳೆ. ಒಂದಲ್ಲ 2 ಹಾಕಿ, ನನಗೇನು ಶುಗರ್ ಇಲ್ಲ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿ ಎಲ್ಲರಿಗೂ ತುಂಬಾನೇ ಬೇಜಾರಾಗತ್ತೆ. ಆಗ ಅನಿ ಇದ್ದವನು ಸಿಹಿಗೆ ಹರ್ಟ್ ಆಗೋ ತರ ಮಾತಾಡ್ತಾನೆ. ಆಗ ಸಿಹಿ ಇದ್ದವಳು, ನನಗೇನು ಜಾಮೂನು ಸ್ವೀಟ್ಸ್ ಏನು ಬೇಡ, ನನ್ನ ಹೆಸರೇ ಸಿಹಿ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಇದ್ದವಳು, ಅನಿ ನಿಂದು ಊಟ ಆಗಿದ್ರೆ ಹೋಗಿ ಮಲ್ಕೋ, ಜಾಸ್ತಿ ಆಯ್ತು ನೀನು ಮಾತಾಡಿದ್ದು ಅಂತ ಹೇಳ್ದವಾಗ, ನನಗೇನು ಭಯ ಇಲ್ಲಪ್ಪ, ನಾನೊಬ್ನೇ ಹೋಗಿ ಮಲ್ಕೋತೀನಿ ಅಂತ ಹೇಳ್ತಾನೆ. ನೀನು ಒಬ್ನೇ ಹೋಗಿ ಮಲಗ್ತೀಯ ಅಂತ ಇಲ್ಲಿ ಎಲ್ಲರಿಗೂ ಗೊತ್ತು ಅಂತ ಭಾರ್ಗವಿ ಹೇಳಿದಾಗ, ಇಲ್ಲಿ ಕೆಲವರಿಗೆ ಒಬ್ರಿಗೆ ಮಲ್ಗಕ್ಕೆ ಭಯ ಅಂತೆ ಅಂತ ಸಿಹಿ ಕಡೆ ನೋಡಿ ಹೇಳ್ತಾನೆ. ಆಗ ಸಿಹಿ ಇದ್ದಳು, ನಾನು ನಮ್ಮ ಅಪ್ಪ ಅಮ್ಮನ ಜೊತೆನೆ ಮಲ್ಕೋತೀನಿ ಅಂತ ಹೇಳ್ತಾಳೆ. ಫ್ರೆಂಡ್, ನಾನಿವತ್ತು ನಿಮ್ಮ ಜೊತೆನೆ ಮಲ್ಕೋಬೋದಲ್ವಾ ಅಂತ ಸಿಹಿ ಕೇಳ್ದವಾಗ ರಾಮ್ ಇದನ್ನು, ಅಫ್ಕೋರ್ಸ್ ಬಂಗಾರ, ನೀನು ನಮ್ಮ ಜೊತೆನೆ ಮಲ್ಕೋಬೋದು ಅಂತ ಹೇಳ್ತಾನೆ. ಆಗ ಸಿಹಿ ಇದ್ದಳು, ನೀವು ಒಂದ್ಸತಿ ಹೇಳಿ ಅಪ್ಪ ಬಡ್ಡಿ ಬಂಗಾರಮ್ಮ ಆಂಟಿಗೆ ನಾನು ನಿಮ್ಮ ಜೊತೆನೆ ಮಲ್ಕೋತೀನಿ, ನಾನು ಯಾವ ಗೆಸ್ಟ್ ರೂಮಲ್ಲೂ ಮಲ್ಕೊಳ್ಳಲ್ಲ ಅಂತ ಹೇಳ್ದವಾಗ ಭಾರ್ಗವಿಗೆ ಶಾಕ್ ಆಗತ್ತೆ. ಈ ಸಿಹಿ ಎಲ್ರ ಮುಂದೆ ಇಲ್ದೇನೆ ಮಾತಾಡ್ತಾಳೆ, ಇವಳ ಹತ್ರ ನಾನು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಅವಾಗ ರಾಮ್ ಇದನ್ನು, ನಾನ್ಯಾಕೆ ಚಿಕ್ಕಿಗೆ ಹಾಗೆ ಹೇಳ್ಬೇಕು ಅಂತ ಕೇಳ್ದವಾಗ ಸಿಹಿ ಇದ್ದಳು, ಇವ್ರು ನನಗೆ ಗೆಸ್ಟ್ ರೂಮಲ್ಲಿ ಮಲ್ಕೋಬೇಕು ನೀನಿನ್ನು ಅಂತ ಹೇಳಿದ್ರು, ಅದಕ್ಕೆ ಅಂತ ಸಿಹಿ ಹೇಳ್ದವಾಗ ಭಾರ್ಗವಿ ಇದ್ದಳು, ಅದು ಅಪ್ಪು ಅಂತ ಹೇಳ್ತಾಳೆ. ಇಟ್ಸ್ ಓಕೆ ಚಿಕ್ಕಿ, ನನಗೆ ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತೆ, ನಾನು ಇವಳನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವಳಿಗೆ ಈ ಮನೆ ಅಡ್ಜಸ್ಟ್ ಆಗೋ ತನಕ ಸಿಹಿ ನಮ್ಮ ಜೊತೆನೆ ಮಲ್ಕೋಬಹುದು ಅಂತ ಕೂಡ ಹೇಳ್ತಾನೆ. ಇದನ್ನ ಕೇಳಿ ಸಿಹಿಗೆ ತುಂಬಾನೇ ಖುಷಿ ಆಗತ್ತೆ. ಆಗ ಭಾರ್ಗವಿ ಇದ್ದಳು, ಅದು ಹಾಗಲ್ಲ ಅಪ್ಪು, ಇವಾಗಿನ ಕಾಲದಲ್ಲಿ ಮದುವೆ ಆದವರು ನಮಗೆ ಪ್ರೈವಸಿ ಬೇಕು ಅಂತ ಹೇಳಿ ತಮ್ಮ ಮಕ್ಕಳನ್ನ ಅಜ್ಜಿ ತಾತನ ಮನೆಯಲ್ಲಿ ಬಿಡ್ತಾರೆ, ಅದಕ್ಕೋಸ್ಕರ ಹೀಗೆ ಹೇಳ್ದೆ ಅಷ್ಟೇ ಅಂತ ಭಾರ್ಗವಿ ಹೇಳ್ದವಾಗ ಸಿಹಿ ಇದ್ದಳು, ಪ್ರೈವಸಿ ಅಂದ್ರೆ ಏನು ಅಂತ ರಾಮ್ನ ಕೇಳ್ತಾಳೆ. ಆಗ ರಾಮ್ ಇದನ್ನು ಸನ್ನೆ ಮಾಡ್ತಾನೆ, ಸುಮ್ಮನಿರು ಅಂತ ಹೇಳಿ. ಆಗ ವಿಶ್ವ ಇದ್ದವನು, ಅಲ್ಲ ಮಗು ಮುಂದೆನೆ ಪ್ರೈವೇಸಿ ಅಂತ ಹೇಳೋಕೆನೆ ಇಷ್ಟು ಭಯ ಪಡ್ಕೋತೀಯಲ್ಲ, ಇನ್ನು ಮುಂದೆ ಸಂಸಾರ ಹೇಗೆ ಮಾಡ್ತೀಯ ರಾಮ ಅಂತ ಹೇಳಿ ಚುಡಾಯಿಸ್ತಾರೆ. ಆಗ ರಾಮ್ ಇದನು, ನೀವು ನಾ ಚಿಕ್ಕಪ್ಪ ಅಂತ ಕೇಳ್ತಾನೆ. ಇಲ್ಲ, ನಾನು ತಮಾಷೆ ಮಾಡಿದೆ ಅಂತ ಹೇಳಿ ಎಲ್ಲರೂ ನಗ್ತಿರ್ತಾರೆ. ಆದರೆ ಭಾರ್ಗವಿ ಈ ಸಿಹಿ ಹತ್ರ ನಾನು ಹುಷಾರಾಗಿರ್ಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ಸಿಹಿನ ಮುಂದೆ ಕೂರಿಸ್ಕೊಂಡು ಸೂರಿ ಹಳೆಗನ್ನಡದ ಪದ್ಯನ ಓದ್ತಾ ಇರ್ತಾರೆ. ಆಗ ಸಿಹಿ ಇದ್ದಳು, ಬೀಗ್ರೆ ನನಗೆ ನೀವು ಏನು ಓದಿದ್ದು ಅರ್ಥ ಆಗಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ ಅಂತ ಕೇಳ್ತಾಳೆ. ಆಗ ಸೂರಿ ಇದ್ದರು, ನೀನು ಗುಲಾಬಿ ಗಿಡ ನೋಡಿದೀಯಾ, ಗುಲಾಬಿ ಗಿಡದಲ್ಲಿ ಮುಳ್ಳು ಹೂವು ಎರಡೂ ಹೇಗೆ ಇರುತ್ತೋ ಹಾಗೆ ಜೀವನ, ನಾವು ಇಲ್ಲಿ ತನಕ ನೋಡಿದ ಕಷ್ಟಗಳೇ ಮುಳ್ಳುಗಳು, ನಾವು ಅನುಭವಿಸಿದ ಸಿಹಿ ಕ್ಷಣಗಳೇ ಗುಲಾಬಿ ಹೂವು ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಒಂದಲ್ಲ ಒಂದಿನ ಅದಕ್ಕೆ ತಕ್ಕ ಪ್ರತಿಫಲ ಆಗಿ ದಿನಗಳು ಕೂಡ ಬರ್ತವೆ ಅಂತ ಹೇಳ್ತಾರೆ. ಸಿಹಿ
ಆಗ ಸಿಹಿ ಅಂತ ಹೇಳ್ತಾರೆ. ಸಿಹಿ ಸುಮ್ಮನೆ ಕೂತಿರ್ತಾಳೆ. ಅವಳು ಸುಮ್ಮನೆ ಕೂತಿರೋದನ್ನ ನೋಡಿ ಸೂರಿ ಇದ್ದವರು ನನಗೆ ಗೊತ್ತು, ಇದು ನಿನಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಆಗ ಸಿಹಿ ಇದ್ದಳು, ಬೀಗ್ರೆ ನನಗೆ ನೀವು ಇವಾಗ ಹೇಳಿದ್ದು ಕೂಡ ಅರ್ಥ ಆಗಲಿಲ್ಲ, ಬಟ್ ನೀವು ಹೇಳಿದ್ದ ರೀತಿ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾಳೆ. ಆಗ ಸೂರಿ ಇದ್ದವರು ಕಿಲಾಡಿ ನೀನು ಅಂತ ಹೇಳಿ ನಗಾಡ್ತಾ ಇರ್ತಾರೆ. ಅಲ್ಲಿಗೆ ಸೀತಾ ಬರ್ತಾಳೆ. ಸಿಹಿಗೆ ಇಂಜೆಕ್ಷನ್ ಹಾಕಬೇಕಿತ್ತು ಮಾವಯ್ಯ ಅಂತ ಹೇಳ್ತಾಳೆ. ಆಗ ಹಾಂ ಸರಿ ಕರ್ಕೊಂಡು ಹೋಗಮ್ಮ ಅಂತ ಸೂರಿ ಹೇಳ್ತಾರೆ. ಇದಾದ್ಮೇಲೆ ಮನೆಗೆ ಶಾಸ್ತ್ರಿಗಳು ಬರ್ತಾರೆ. ಆಗ ಸೂರಿ ಇದ್ದವರು ನಿಮ್ಮನ್ನ ಇಲ್ಲಿಗೆ ಕರೆಸಿದ ಉದ್ದೇಶ, ಸೀತನ ಮಗಳು ಸಿಹಿ ಇದ್ದಾಳಲ್ಲ ಅವಳು ಜಾತಕ ಬರ್ಸ್ಬೇಕಿತ್ತು ಹೇಳ್ತಾರೆ. ಆಗ ಶಾಸ್ತ್ರಿಗಳು ಸರಿ ರಾಯರೇ ಬರೆಯೋಣ, ಅದಕ್ಕೇನಂತೆ ಮಗು ಹುಟ್ಟಿದ ದಿನ ಗಳಿಗೆ ಜಾಗ ಹೇಳಬೇಕಿತ್ತು ಅಂತ ಕೇಳ್ತಾರೆ. ಆಗ ಸೀತಾ ಎಲ್ಲದನ್ನೂ ಹೇಳ್ತಾಳೆ. ಆಗ ರಾಯರು ಇದ್ದವರು ಈ ಮಗು ಯಾರ್ದು ಅಂತ ಕೇಳ್ತಾರೆ. ಇದೇನು ರಾಯರೇ ಹೀಗೆ ಕೇಳ್ತಾ ಇದ್ದೀರಾ, ಸಿಹಿ ಸೀತನ ಮಗಳು ಅಂತ ಹೇಳ್ತಾರೆ. ಆಗ ಸೀತಾ ಕೂಡ ಸಿಹಿ ನನ್ನ ಮಗಳೇ, ಸಿಹಿ ನನ್ನ ಮಗಳು ಅಂತ ಗಾಬರಿಯಿಂದ ಹೇಳ್ತಾಳೆ. ಇದನ್ನು ಕೇಳಿ ಎಲ್ಲರಿಗೂ ಸ್ವಲ್ಪ ಶಾಕ್ ಆಗುತ್ತೆ. ಆಗ ಶಾಸ್ತ್ರಿಗಳಿದ್ದವರು ನನಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಈ ಮಗು ಜಾತಕದಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಕಂಟಕಗಳಿವೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಎಲ್ಲರಿಗೂ ತುಂಬಾನೇ ಗಾಬರಿಯಾಗತ್ತೆ. ಈ ಮನೆಗೂ ಈ ಮಗುಗೂ ಒಂದಲ್ಲ ಒಂದು ಗಂಡಾಂತರ ಬರ್ತಾನೆ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಈ ಕಡೆ ಅಶೋಕಂಗೆ ಕಾಲ್ ಮಾಡಿ ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ನಿಮ್ಮ ಟೀನ ಕೂಡ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ, ಬರೀ ಟೀನ್ ಅಷ್ಟೇ ಅಲ್ಲ ನಿಮ್ಮ ಜೊತೆ ಟೀ ಕುಡಿತಾ ನೀವು ಹೇಳ್ತಿದ್ದ ಫಿಲಾಸಫಿನೂ ಕೂಡ ತುಂಬಾನೇ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಾ ಇರುವಾಗ, ಸರಿ ನಾನಿನ್ನು ಆಫೀಸಿಗೆ ಹೊರಡ್ತೀನಿ ಟೈಮ್ ಆಯಿತು ಅಂತ ಕಾಲ್ ಕಟ್ ಮಾಡಿ ಅಲ್ಲಿಂದ ಹೊರಡೋಕೆ ರೆಡಿ ಆಗ್ತಿರುವಾಗ ಅವ್ರ ಮುಂದೆ ಪ್ರೇಮ ಬರ್ತಾಳೆ. ಬಂದ್ಬಿಟ್ಟು ಟಿಫಿನ್ ಬಾಕ್ಸ್ನ ಕೊಡ್ತಾಳೆ. ಅಲ್ವೇ ಪ್ರಿಯಾ ನೀನು ಇವಾಗ್ಲೂ ಆಫೀಸಿಗೆ ಹೋಗ್ಬೇಕಾ ಅಂತ ಕೇಳ್ತಾರೆ. ಆಗ ಪ್ರಿಯಾ ಇದ್ದಳು, ಏನಮ್ಮ ಹೀಗೆ ಹೇಳ್ತಿದ್ಯಾ, ನಾನು ಆಫೀಸಿಗೆ ಹೋಗಿ ಬರ್ತಾ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಬರ್ತೀನಿ ಆಯಿತಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಆಗ ಅಂಜಲಿ ಕೂಡ ಅಲ್ಲಿಗೆ ಬಂದು, ಹೌದು ಅದಕ್ಕೆ ಇವತ್ತೇ ಹೋಗಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಬನ್ನಿ, ಇನ್ನು ಡಿಲೇ ಮಾಡಬೇಡಿ ಅಂತ ಹೇಳ್ತಾಳೆ. ಪ್ರಿಯಾ ಅಲ್ಲಿಂದ ಹೊರಡ್ತಿದ್ದಾಗೇನೆ ಪ್ರೇಮ ಇದ್ದಳು ಅಂಜಲಿಗೆ, ಅಲ್ವೇ ಅಂಜು ನೀನು ನಮ್ಮ ಪ್ರಿಯಾಗೆ ಏನು ಮೋಡಿ ಮಾಡಿದೀಯಾ ಅಂತ ನನಗೆ ಗೊತ್ತಿಲ್ಲ, ನನಗಿಂತ ಜಾಸ್ತಿ ಅವಳು ನಿನ್ನ ಮಾತನ್ನ ನಂಬ್ತಾಳೆ, ನಾನು ನೀನು ತಾಯಿ ಆಗ್ತಿದ್ಯಾ ಅಂದರೂ ಕೂಡ ನನ್ನ ಮಾತನ್ನು ನಂಬದೆ ನೀನು ಹೇಳಿದ್ದು ಕೇಳಿ ಡಾಕ್ಟ್ರ್ ಹತ್ರ ಹೋಗ್ತಿದ್ದಾಳೆ, ನಿನ್ನನ್ನು ನಂಬಿಸೋಕ್ಕೋಸ್ಕರ ಅವಳು ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೋಬೇಕಾ ಅಂತ ಕೇಳ್ತಾಳೆ. ಆಗ ಅಂಜಲಿ ಇದ್ದವಳು, ಅದು ಹಾಗಲ್ಲ ಅತ್ತೆ, ಒಂದ್ಸತಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದಲ್ವಾ ಅಂತ ನಾನು ಹೇಳಿದ್ದಷ್ಟೇ, ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದೆಯಾ ಅತ್ತೆ ಹೇಳಿ ಅಂತ ಕೇಳ್ತಾಳೆ. ಆಗ ಪ್ರೇಮ ಇದ್ದಳು, ನೀನು ತಪ್ಪು ಅಂತ ಹೇಳ್ತಾ ಇಲ್ಲಮ್ಮ ನಾನು, ಆದರೆ ನನಗಿಂತ ಜಾಸ್ತಿ ಪ್ರಿಯಾ ನಿನ್ನನ್ನೇ ನಂಬ್ತಾಳಲ್ಲ ಅದಕ್ಕೆ ಹೇಳಿದ್ದು, ನನ್ನ ಮಾತಿನ ಮೇಲೆ ಈ ಮನೇಲಿ ಯಾರಿಗೂ ನಂಬಿಕೆನೇ ಇಲ್ಲ, ಬೆಲೆನೂ ಇಲ್ಲ ಅಂತ ಹೇಳ್ತಾಳೆ. ಪ್ರಿಯಾ ಅವಳಕ್ಕಿಂತ ಜಾಸ್ತಿ ನಿನ್ನ ಬಗ್ಗೆನೇ ಕಾಳಜಿ ಮಾಡ್ತಾಳೆ, ಎಷ್ಟೇ ಅಂದರೂ ನೀನು ಅವಳಿಗೆ ನಾದ್ನಿ ಅಲ್ವಾ, ಇನ್ನು ಅಳಿಯಂದ್ರು ಅವರಿಗಂತೂ ನೀನು ತಂಗಿ ಆಗಬೇಕು, ತನ್ನ ಕಟ್ಕೊಂಡಿರೋ ಹೆಂಡತಿಗಿಂತ ಒಂದು ಪಾಲು ಜಾಸ್ತಿನೇ ಪ್ರೀತಿ ನಿನಗೆ ಕೊಡ್ತಾರವರು, ಇನ್ನು ಅವ್ರಿಗೆ ಹುಟ್ಟೋ ಮಗುನ ಅವರು ಹೇಗೆ ಸಾಕ್ತಾರೋ, ಅಳಿಯಂದ್ರಿಗಂತೂ ಅವರ ಫ್ರೆಂಡಿಂದ ಆಫೀಸ್ ಕೆಲಸದ ಮೇಲೇನೆ ಜಾಸ್ತಿ ಗಮನ ಕೊಡ್ತಾರೆ, ಇನ್ನು ಮಗು ಬಗ್ಗೆ ಹೇಗೆ ಕಾಳಜಿ ಮಾಡ್ತಾರೋ ನನಗಂತೂ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ತಾಳೆ. ಅದ್ರ ಮೇಲೆ ಮತ್ತೆ ನಿನ್ನ ಜವಾಬ್ದಾರಿ ಕೂಡ, ನೀನು ಅದ್ಯಾರೋ ಮೋಸ್ಕರನ ಹೋಗಿ ಲವ್ ಮಾಡಿದೆ, ಅದೇ ನೀನು ಒಂದು ಒಳ್ಳೆ ಹುಡುಗನ್ನ ಲವ್ ಮಾಡಿದ್ರೆ ಅವನ ಜೊತೆಗೆ ನಿನ್ನ ಮದುವೆನ ಇಷ್ಟರೊಳಗೆ ಮಾಡಿಬಿಡ್ಬೋದಿತ್ತು ಅಂತ ಹೇಳಿ ಅಡುಗೆ ಮನೆ ಕಡೆ ಹೋಗ್ತಾರೆ. ಈ ಮಾತನ್ನ ಕೇಳಿ ಅಂಜಲಿಗೆ ತುಂಬಾನೇ ಬೇಜಾರಾಗತ್ತೆ. ಹಾಗೆ ಮತ್ತೆ ವಾಪಸ್ ಪ್ರೇಮ ಅವ್ರು ಬಂದು, ನಾನು ಹೀಗೆಲ್ಲ ಮಾತಾಡಿದೆ ಅಂತ ಬೇಜಾರಾಗಬೇಡ ಅಂಜಲಿ, ಪ್ರಿಯಾ ಅವಳ ಬಗ್ಗೆ ಕೇರ್ ಕೂಡ ತಗೊಳ್ಳೋದಿಲ್ಲ, ಈಗಲೂ ಕೂಡ ಅವಳು ಹಾಗೆ ಮಾಡ್ತಿದ್ದಾಳೆ ಅಂತ ಅವಳ ಮೇಲೆ ಇದ್ದಿದ್ದ ಕೋಪನ ಬೇಜಾರನ್ನ ನಿನ್ನ ಮೇಲೆ ಹಾಕ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಮ್ಮ ಅಂತ ಹೇಳ್ತಾರೆ. ಆಗ ಅಂಜಲಿ ಇದ್ದಳು, ನೀವು ಹೇಳಿದ್ರಲ್ಲಿ ತಪ್ಪೇನು ಬಿಡಿ, ಇಲ್ಲ ಅತ್ತೆ, ಅಲ್ಲ ನೀವು ಹೇಳಿದ್ರಲ್ಲಿ ತಪ್ಪಿಲ್ಲ ಬಿಡಿ ಅತ್ತೆ, ನಾನಿನ್ನು ಕ್ಲಿನಿಕ್ಕಿಗೆ ಹೋಗಿ ಬರ್ತೀನಿ ಅಂತ ಹೊರಡೋಕೆ ಹೋಗ್ತಾಳೆ. ಆಗ ಪ್ರೇಮ ಇದ್ದಳು, ಬಾಕ್ಸ್ನ ತಗೊಂಡೇನಮ್ಮ ಅಂತ ಕೇಳ್ತಾರೆ. ಹಾಂ ತಗೊಂಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಬೇಜಾರಿಂದಾನೇ ಕ್ಲಿನಿಕ್ಕಿಗೆ ಹೊರಡ್ತಾಳೆ. ಇನ್ನು ಈ ಕಡೆ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ರಾಯರೇ, ಈ ಮಗುಗೆ ತುಂಬಾ ಕಂಟಕ ಇದೆ, ಅಥವಾ ಈ ಮಗುವಿಂದ ಈ ಮನೆಗೆ ತುಂಬಾ ಕಂಟಕ ಇದೆ ಅಂತ ಹೇಳ್ತಿರುವಾಗ ಸಿಹಿ ಅನಿಕೇತ್ ರೂಮಿಂದ ನಡ್ಕೊಂಡು ಬರುವಾಗ ಅನಿಕೇತ್ ಬೇಕು ಅಂತಾನೆ ಗೋಲಿಗಳನ್ನ ಚೆಲ್ತಾನೆ. ಆ ಗೋಲಿಗಳ ಮೇಲೆ ಕಾಲಿಟ್ಟು ಸಿಹಿ ಬೀಳ್ತಾಳೆ. ಬಿದ್ದ ತಕ್ಷಣ ಜೋರಾಗಿ ಸೀತಮ್ಮ ಅಂತ ಕೂಕೋತಾಳೆ. ಇದನ್ನ ಕೇಳಿ ಎಲ್ಲರಿಗೂ ಗಾಬರಿ ಆಗತ್ತೆ. ಎಲ್ಲರೂ ಅಲ್ಲಿಂದ ಓಡೋಡಿ ಬರ್ತಾರೆ. ರಾಮ್ ಇದನ್ನು ಸಿಹಿ ಪುಟ್ಟ ಏನಾಯ್ತು ಅಂತ ಹೇಳಿ ಬಂದು ಸಿಹಿ ಹತ್ರ ಕೂತ್ಕೋತಾನೆ. ಅದು ಗೋಲಿ ಆಡ್ತಿರುವಾಗ ಗೋಲಿಗಳು ಸಿಕ್ಕಿ ಬಿದ್ಬಿಟ್ಟೆ ಅಂತ ಹೇಳ್ತಾಳೆ. ಇಟ್ಸ್ ಓಕೆ, ಏನೂ ಆಗಲ್ಲ ಬಾ ಅಂತ ಹೇಳಿ ಸಿಹಿನ ರಾಮ್ ಸಮಾಧಾನ ಮಾಡ್ತಿರ್ತಾನೆ. ಶಾಸ್ತ್ರಿಗಳಿದ್ದವರು, ರಾಯರೇ ನಾನು ಮೊದಲೇ ಹೇಳಲಿಲ್ವಾ, ಈ ಮಗು ಪ್ರಾಣಕ್ಕೆ ಈ ಮನೆಯಲ್ಲಿ ತುಂಬಾ ಕಂಟಕ ಇದೆ ಅಂತ ಹೇಳ್ತಾರೆ. ಸೂರಿ, ಈ ಕಂಟಕಕ್ಕೆ ಏನು ಪರಿಹಾರ ಇಲ್ವಾ ಅಂತ ಕೇಳಿದವಾಗ ಶಾಸ್ತ್ರಿಗಳು
ರಾಯರೇ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪೂಜೆ ಮಾಡಿಸೋದ್ರಿಂದ ಕಂಟಕಗಳು ಕಡಿಮೆ ಆಗ್ಬೋದು ಬಿಟ್ಟರೆ ಪೂರ್ತಿ ಪರಿಹಾರ ಆಗೋದಿಲ್ಲ ಅಂತ ಹೇಳ್ತಾರೆ. ಸರಿ, ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀನಿ, ನೀವಿನ್ನು ಹೋಗಿ ಬನ್ನಿ ಶಾಸ್ತ್ರಿಗಳೇ ಅಂತ ಸೂರ್ಯ ಅಲ್ಲಿಂದ ಅವ್ರನ್ನ ಕಳಿಸ್ತಾರೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ.